ಸ್ವಾಮಿಗಳು ಬಂದ್ರು. 100% ನಾನು ತಿಗದ ಬಗ್ಗೆ ಮಾತಾಡಿದ್ರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. 100% ನಾನು ತಿಗದ ಬಗ್ಗೆ ಮಾತಾಡಿದ್ರು. ಮಾಡಗದೆ ಇದ್ರೆ ಮಕ ಎಲ್ಲ ಮೊಸರು ಗಡಿಗೆ ಆಗ್ಬಿಡ್ಬೇಕು. ಖಂಡಿತ ಕೂಡ ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತಾರೆ. ಹಸುಗೆ ನಾವು ತಿಗಕ್ಕೆ, ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100%. ಆದ್ರೆ ಇದೇ ತಿಗಕ್ಕೆ ಕನ್ನಡದಲ್ಲಿ ಒಬ್ಬ ಹೀರೋ ಇದ್ದಾರೆ, ಬರೀ ಹುಡುಗಿರು ತಿಗಕ್ಕೆ ಹೊಡಿತಾ ಇದ್ರು. ಬರ್ಬತ್ತಾಗೋಗ್ಬಿಟ್ರು ಅವರು. ಸರ್ ಸತ್ಯನ ಸತ್ಯ ರಿಂಚಂದ್ರ ತಲೆ ಮೇಲೆ ಹೊಡೆದಾಗ ಹೇಳ್ತೀರಾ ನೀವು. ಅರ್ಥ ಆಯ್ತು ಅನ್ಸುತ್ತೆ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತ, ನನ್ನ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ. 100% ಬರ್ದು ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಏನ್ಲ ಶಿಷ್ಯ ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ. ಯಾವಾಗ್ಲೂ ಅಷ್ಟೇನೆ ಮಹಾಲಕ್ಷ್ಮಿ ಗಲೀಜ್ ಜಾಗದಲ್ಲಿ ಇರ್ಬೋದು. ಹಸುಗೆ ನೀವೇನ್ ಕೈ ಮುಗಿತಿರೋ ನಿಮಗೂ ಅಷ್ಟೇನೆ. ಕನ್ನಡದಲ್ಲಿ ಒಬ್ರು ಇರೋ ಮಾತೆತ್ತ ಹುಡುಗಿ ತಿಗಕ್ ಹೊಡಿತಲೇ ಇರೋರು ಪಿಕ್ಚರ್ ಅಲ್ಲಿ ಬರ್ಬತ್ತಾಗೋಗ್ಬಿಟ್ರಿ. ಅವ್ರಷ್ಟು ಬರ್ಬತ್ತಾ ಇರೋರು ಇನ್ನೊಬ್ರು ಇಲ್ಲ. 100% ಮಹಾಲಕ್ಷ್ಮಿ ಹಸುಲ್ ಮಾತ್ರ ವಾಸ ಮಾಡುತ್ತಲ್ಲ, ನಿಮ್ ತಿಗ್ದಲ್ಲೂ ವಾಸ ಮಾಡ್ತಾರೆ ಮಹಾಲಕ್ಷ್ಮಿ. ಗದಿ ಗಂಡಸ್ರ ತಿಗಲ್ಲ, ಎಲ್ಲರದಲ್ಲ. 100% ನೋಡಿ, ತಿಗದ ಬಗ್ಗೆನೇ ತುಂಬಾ ಮಾತಾಡ್ತೀನಿ. ಇದು ಜ್ಯೋತಿಷನೇ, ಬೇರೆ ತಪ್ಪು ತಿಳ್ಕೋಬೇಡಿ. ಆಯ್ತು, ಆಮೇಲೆ ನೋಡಿ, ರಜನಿಕಾಂತ್ ಅವರಿಗೆ ಅಂಡಿಲ್ಲ. ನೋಡಿ, ರಜನಿಕಾಂತ್ ಅವರಿಗೆ ಅಂಡಿಲ್ಲ. रुको जरा सबर करो. ಸಕಲ ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶಪುರ ಅವರು. ಏನಕ್ಕೆ ಅಂದ್ರೆ ಎಷ್ಟು ಹಣ್ಣು ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಮಾತೇ ಇಲ್ಲ. ಯಾರಿಗೆಲ್ಲ ತುಂಬಾ ಪ್ರಾಬ್ಲಮ್ ಇರುತ್ತೋ ಅದು ಖಂಡಿತ ಅಲ್ಲ ಕೂಡ ಅದು ಅಗ್ಲ ಬಂದಲ್ಲೂ ಸಕ್ಸಸ್ ಕೊಡುತ್ತೆ, ಇದು ಕೊಡುತ್ತೆ. ಹಾಳಾಗೋಯ್ತೀಯ ಎಲ್ಲ ಬಿಟ್ಬಿಟ್ಟು ಬದುಕಲ್ ಕಲೆ